ಸರ್, ಈಗಾಗಲೇ ಏನು ಪರಿಶಿಷ್ಟ ಜಾತಿಗಳಿಗೆ ಒಳಗೊಂಡಂತೆ ಒಂದಷ್ಟು 17% ಈಗಾಗಲೇ ಇದ್ದಿರ್ತಕ್ಕಂಥ ಒಳ ಮೀಸಲಾತಿ, ಅದರಲ್ಲಿ 3 ಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ ಈಗ. ಸೊ ಅಂದರೆ ಇವಾಗ ಜಾತಿವಾರು ಲೆಕ್ಕಾಚಾರ ಹಾಕ್ಕೊಂಡಿದ್ದಾದಲ್ಲಿ ಅಂದರೆ ನಿಜವಾಗ್ಲೂ ಇದರ ಮೀಸಲಾತಿ ಅಂತ ತೆಗೆದುಕೊಂಡಿದ್ದಾರೆ ಜಾತಿವಾರು ಲೆಕ್ಕಾಚಾರಗಳ, ಅಥವಾ ಏನು 3 ವಿಂಗಡಣೆ ಮಾಡಿದ್ದಾರೆ ಅಂದರೆ ಎಡಗೈ, ಬಲಗೈ ಹಾಗೂ ಸ್ಪರ್ಶ ಅಂತ ಏನು ಮಾಡಿದ್ದಾರೆ. ಸೊ ಇದ್ರ ಮುಖಾಂತರ ನಿಜವಾಗ್ಲೂ ಆ ಒಂದು ಜಾತಿಗಳಿಗೆ ಮನ್ನಣೆ ಸಿಗುತ್ತಾ? ಆ್ಯಕ್ಚುಲಿ ಆ ಕೆಳಸ್ತರದ ಸಮುದಾಯಕ್ಕೆ ಮನ್ನಣೆ ಸಿಗಬೇಕು, ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಮತ್ತು ಔದ್ಯೋಗಿಕವಾಗಿ ಸಿಗಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡೆ ಏನು ನಾಗಮೋಹನ್ ದಾಸ್ ಕಮಿಟಿ ಇರ್ಬೋದು, ಕಾಂತರಾಜ್ ಆಯೋಗ ಹಿಂದುಳಿದ ವರ್ಗಕ್ಕೆ ಇರ್ಬೋದು, ಅಥವಾ ನಮ್ಮ ಏನು ಇವಾಗ ನಾಗಮೋಹನ್ ದಾಸ್ ವರದಿ ಇರ್ಬೋದು, ಎ ಸದಾಶಿವ ಆಯೋಗ, ಎಲ್ಲ ವರದಿಗಳು ಬಂದಿರುವಂಥ ಉದ್ದೇಶ ಏನು ಅಂತ ಹೇಳಿದ್ರೆ ಸಾಮಾಜಿಕವಾಗಿ ಮತ್ತು ಔದ್ಯೋಗಿಕವಾಗಿ ಯಾರು ಕೆಳ ಸ್ತರದಲ್ಲಿರ್ತಾರೋ ಅಂಥವ್ರನ್ನ ಗುರುತಿಸಿ ಅವರಿಗೆ ಒಂದು ಪ್ರಾತಿನಿಧ್ಯ ಕೊಡುವಂಥ ಕೆಲಸವನ್ನು ಈಗಾಗಲೇ ಮಾಡಿರುವಂಥದ್ದು. ಆ ಕಾರಣಕ್ಕೋಸ್ಕರ ನಿಜವಾಗ್ಲೂ